ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ನಿಜವಾಗಿಯೂ ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡ್ತಾ ಇದೆಯಾ? ಬಲು ಗಂಭೀರವಾದ ಆರೋಪವನ್ನು ನಮ್ಮ H.D. ಕುಮಾರಸ್ವಾಮಿಗಳು ಮುಖ್ಯವಾಗಿ ಹುಟ್ಟುಹಬ್ಬದ ಸಂದರ್ಭ D.K. ಶಿವಕುಮಾರ್ ಅವರು ಇವತ್ತು ಈ ಸಂದರ್ಭದಲ್ಲಿ ಅವ್ರನ್ನ ಅಟ್ಯಾಕ್ ಮಾಡಿದ್ದಾರೆ ಬಿಡದಿ ಕುರಿತಾಗಿ. ಯಾಕಂದರೆ ಅವ್ರು ಕೇಳೋದಿಷ್ಟ, ಈ ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಸ್ವತಃ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸಲು ಹೊರಟಿದೆ. ಇದನ್ನು ನಿಲ್ಲಿಸಿದರೆ ಹೋರಾಟ ನಡೆಸುತ್ತೇವೆ. ಕಾಲಕ್ಕೆ 2-3 ಕೆಲಸಗಳು ಆಗ್ತಾ ಇದ್ದಾವೆ. ಹೀಗಾಗಿ ಸಡನ್ನಾಗಿ ಗೆದ್ದು ಬರ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ವ್ಯವಹಾರ ಆಗ್ತಾ ಇಲ್ಲ ಅಂತೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಂತಲ್ಲ ಇನ್ನೇನು ಚುನಾವಣೆ, ಇಷ್ಟರೊಳಗೆ ಗ್ರಾಮ ಪಂಚಾಯತಿ ಅದು ಇದು ಬರ್ತಾವ, ಅದಕ್ಕೆ ತಯಾರಿ ನಡೆಸಂಗಾಯ್ತು, ಜೋರದಾರ ಅಟ್ಯಾಕ್ ಮಾಡಿದಂಗಾಯಿತು. ಯಾಕಂದ್ರೆ ಈ ಚುನಾವಣೆಯಲ್ಲಿ ಈ ಧ್ವನಿ ಯಾರು ಜೋರು ಆಗ್ತದಲ್ಲ ಅವ್ರು ಗೆಲ್ತಾ ಇದ್ದಾರೆ. ಇವತ್ತಿನ ಇವರು ಎಸ್ಟೇಟ್ ಬಗ್ಗೆ ಅವ್ರು ಮಾತಾಡಿದರು. ಹಿಂದಿನ ಚುನಾವಣೆಯಲ್ಲೇ ಸಿದ್ದರಾಮಯ್ಯರು ಮತ್ತು ಇವರು ಕುಳಿತುಕೊಂಡು BJP ಮೇಲೆ 40% ಆರೋಪ ಮಾಡಿದರು. ಇವತ್ತಿಗೂ ಯಾರೊಬ್ಬರಿಗೂ ಶಿಕ್ಷೆ ಆಗಿಲ್ಲ. ಅವ್ರು ಯಾರಪ್ಪ 40% ಉಳ್ಳವರು ಇವತ್ತಿಗೂ ತೋರಿಸಲಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಆಗಿಲ್ಲ. ಮತ್ತೊಂದೇನೋ ಮಾಡಿದ್ರು, ಮುಗಿದೊಂದು ಮಾಡಿದ್ರು, ಕೋವಿಡ್ ಸಹಿತ ಆರೋಪ ಮಾಡಿದರು. ಶಿಕ್ಷೆ ಆಯ್ತಾ ಯಾರಿಗೆ? ತಪ್ಪಿತಸ್ಥರಿಗೆ. ಇವೆಲ್ಲ ಏನಪ್ಪ ಅಂದ್ರೆ ಚುನಾವಣೆ ಗಿಮಿಕ್ಸ್ ಆಗಿ ಕಾಣ್ತಾ ಇದ್ದಾವೆ ಇವತ್ತು. ಆ ಗಿಮಿಕ್ಸ್ ಆಟದಲ್ಲಿ ಈಗ ನಮ್ಮ ಕುಮಾರಸ್ವಾಮಿಗಳು ಎಂಟ್ರಿ ಆಗಿದ್ದಾರೆ. ಯಾಕಂದರೆ ಇಲ್ಲಿ ಗೆಲ್ಲಬೇಕಾಗಿದೆ. ಆರೋಪ ಮಾಡೋದಪ್ಪ, ನಾಳೆ ಶಿಕ್ಷೆ ಆಗಿರಿ ಬಿಡಿ. ಎಷ್ಟು ಶಿಕ್ಷೆ ಆಯ್ತು ಈಗ BJPಗರಿಗೆ? 40% ತೊಗೊಳ್ತಾ ಇದ್ದಂತ ಆರೋಪ ಮಾಡಿದರು, ಗೆದ್ದರು, ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ಕಾಂಗ್ರೆಸ್ಸಿಗರು. ಎಲ್ಲಿದೆ ಅದೆಲ್ಲ? ಇವತ್ತು ಇವರು ಆರೋಪ ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಿ ಅಂಥೇಳಿ. ಬಿಡದಿ ಟೌನ್ಶಿಪ್ ಭೂಮಿಯನ್ನು ಗುರುತಿಸುವ ಮುನ್ನ ಸಿದ್ಧಪಡಿಸಿದ್ದ ವರದಿಯಲ್ಲಿ 8 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಒಟ್ಟು 2320 ಎಕರೆ ಸರ್ಕಾರಿ ಜಮೀನು ಇದೆ ಅಂತ ನೋಂದಾಗಿತ್ತು. ಆದರೆ ಈಗ ಅದು 750 ಅಂತ ಹೇಳ್ತಾ ಇದೆ. ಅಧಿಸೂಚನೆಯಲ್ಲಿ 750. ಇನ್ನು 1570 ಎಕರೆ ಎಲ್ಲಿ ಹೋಯಿತು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲೇ ಈ 1570 ಎಕರೆ ಜಮೀನ ಸರ್ಕಾರಿ ಜಮೀನು ಇದೆಲ್ಲಿ ಹೋಯಿತು, ಇದೇನು ವ್ಯವಹಾರ ಯಾರಿಗೆ ಹೋಯ್ತು, ಯಾವ ಅಧಿಕಾರಿಗಳು ಹೊಡೆದ್ರು, ಯಾವ ಮಂತ್ರಿಗಳು ಹೊಡೆದ್ರು, ಯಾವ ಶಾಸಕರು ಹೊಡೆದ್ರು, ಏನಾಯಿತು, ಯಾರು ಮರ್ಕೊಂಡ್ರೆ ಎಲ್ಲಿ ಐತಿದ್ದಾರೆ ಭೂಮಿ ಕೊಡ ನಮಗೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಇವ್ರ ಮೇಲೆ ಆರೋಪ ಮಾಡಿದ್ರು ಬಿಡದಿ ಏರಿಯಾದಲ್ಲೇ. H.D. ಕುಮಾರಸ್ವಾಮಿಗಳು 12-15 ಎಕರೆ 100 ಎಕರೆ ಅಂತ ಆರೋಪ ಮಾಡಿದರು. ಇವತ್ತಿನವರೆಗೂ ಅದನ್ನು ಪ್ರೂವ್ ಮಾಡಲಿಕ್ಕಾಗಲ್ಲ. ಏನು ಬಿಡಿಸಿದ್ರು ಮಾಡಿದ್ರು, ಹಾಗೆ ತಿಕ್ಕಾಟ ನಡೀತಾ ಇತ್ತು. ಇದೇನಾಗಿದ್ದಾರಪ್ಪ ಅಂತಂದ್ರೆ ಕೆಸರು ಹೆಚ್ಚುದ್ರಿ, ಅದನ್ನು ಪ್ರೂವ್ ಮಾಡೋದಿಲ್ಲ. ನಂತರ ಹೋಗ್ತಾ ಹೋಗೋದು ಹಾಗೆ. ಯಾವ ಅಧಿಕಾರಿ ಅಷ್ಟೇ ಇಲ್ಲಿ ಅಧಿಕಾರಶಾಹಿ ವರ್ಗದವರಂತೂ ಅತ್ಯಂತ ಮೈಗೆ ಎಣ್ಣೆ ಹಚ್ಕೋತಂತ ಜನ. ಎಲ್ಲರಿಗೂ ಜಯ, ವಿರೋಧ ಪಕ್ಷಕ್ಕೆ ಜಯ, ಆಡಳಿತ ಪಕ್ಷಕ್ಕೆ ಜಯ, ಜನಪರ ಮಾತ್ರ ಇಲ್ಲ, ಯಾರೂ ಇಲ್ಲ. ಅಧಿಕಾರಶಾಹಿಗಳು ಅವ್ರ ಮನಸ್ಸು ಮಾಡಿದ್ರೆ ಬೇಕಾದ ಸಾಧ್ಯದ. ಎಲ್ಲಿ ಹೋಯ್ತು ಏನಿತ್ತು? ಸಣ್ಣ ಜಮೀನಲ್ಲಿದು 1570 ಎಕರೆ ಸರ್ಕಾರಿ ಜಮೀನಿತ್ತು. ಇಬ್ಬರಿಗೆ 750 ತೋರಿಸ್ತಾ ಇದ್ದಾರೆ. ಮೂಲತಃ 8 ಹಳ್ಳಿಗಳಿಗೆ 2320 ಎಕರೆ ಭೂಮಿ ಇತ್ತು. ಈಗ ಟೌನ್ಶಿಪ್ ಮಾಡಾಕಿದ್ದೀರಿ. ಈಗ ಸರ್ಕಾರಿ ಲ್ಯಾಂಡ್ 750 ಅಷ್ಟು ಅಂತೀರಿ. ಅಂದರೆ ಎಲ್ಲಿ ಹೋದು ಭೂಮಿ? ಒಳ್ಳೆ ಚೋರು ಹೊಡೆದಿದ್ದಾರೆ. ಯಾಕೆ ಆ ಏರಿಯಾದಲ್ಲೆಲ್ಲ ಇವರು ಮಾಹಿರ್, ನಮ್ಮ H.D. ಆಗಿರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲರೂ ಈಗಾಗಲೇ ಸಿದ್ದರಾಮಯ್ಯ ಮೇಲೆ 2-3 ಆರೋಪಗಳು ಆದವು. ಏನೂ ನಿಲ್ಲಿಲ್ಲ, ಆರೋಪ ಮಾಡೋದು ಹೋಗೋದಷ್ಟೆ. ಸ್ನೇಹಮಯ ಕೃಷ್ಣ ಇನ್ನೂ ಹಂಗೆ ಆರೋಪ ಮಾಡ್ತಲಿದ್ದಾರೆ, ಇನ್ನೂ ಬೆನ್ನು ಹತ್ತಿದ್ದಾರೆ. ಇಲ್ಲ ನಮ್ಮ ನ್ಯಾಯ ವ್ಯವಸ್ಥೆ ಡಿಲೇನು, ಎಲ್ಲನೂ ಡಿಲೇನು. ಹೀಗಾಗಿ ರಾಜಕಾರಣಿಗಳು ತಪ್ಪಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲ ಅದ ಇಲ್ಲಿ. ಯಾಕಂದ್ರೆ ನೀವು ಒಂದು ಮಾತು ಮೇಲೆ ಹೇಳ್ತಾ ಇರೋವಂಥದ್ದು ಏನಪ್ಪ ಅಂದರೆ, ತಿಮ್ಮಿಗೆಗಳು ಬಲಿಯನ್ನು ಹರಿದು ಹೊರಗೆ ಜಿಗಿತಾವ. ಹಂಗಿದ್ದಾರೆ ಇವರೆಲ್ಲ. ಎಲ್ಲೋ ಒಬ್ಬಗಾಗಿರ್ತದೆ ಎಂದೋ ಒಂದು ಶಿಕ್ಷೆ, ಅದನ್ನ ಹೇಳೋದು ಮುಂದಿನ 10 ವರ್ಷ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ಈ ಸಂದರ್ಭದಲ್ಲೇ ಈ ದೊಡ್ಡ ಇಶ್ಯೂ ತೊಗೊಂಡು ಬರ್ತಾ ಇದ್ದಾರೆ ಕುಮಾರಸ್ವಾಮಿಗಳು. ಯಾಕೆಂದ್ರೆ ಮತ್ತೇನಿಲ್ಲ, ಚುನಾವಣೆ. ಈಗಾಗಲೇ ಚುನಾವಣೆ ಸಲುವಾಗಿ ನಮ್ಮ ಯಡಿಯೂರಪ್ಪನವ್ರು ದೊಡ್ಡ ಫಂಕ್ಷನ್ ಮಾಡಿದ್ರು. 10 ಲಕ್ಷ ಮಂದಿ ಗುಡಿಸರು ಏನು ಕೂಡಿಸ್ಲಿಲ್ಲವೋ? ನಮ್ಮ ಯಡಿಯೂರಪ್ಪ ನಮ್ಮ ಯತ್ನಾಳ ಪ್ರಕಾರ ಅದೇಟ್ರಿ 4 ವರ್ಷದ ಲೆಕ್ಕ ಹಾಕಿದ್ರೆ 230 ಎಕರೆ ಭೂಮಿ ಬೇಕು. ಅಟ್ಟಿತ್ತನ ಭೂಮಿ ಕೇಳ್ತಾರೆ ಅವ್ರು.
ಅಂದ್ರೆ ಅಷ್ಟು ಮಂದಿ ಕೊಟ್ಟಿರಲಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರ ಹತ್ರ 10 ಲಕ್ಷ 15 ಲಕ್ಷ ಕೊಟ್ಟಿದ್ರು ಅಂತ ಹೇಳ್ತಾರೆ. ಯಾರು ಸತ್ಯವೋ ಯಾರು ಸುಳ್ಳು ಅವರು ಚುನಾವಣೆಗೆ ಘೋಷಣೆ ಮಾಡ್ಕೊಂಡ್ಬಿಟ್ಟಿದ್ರು ತನ್ನ ಮಗನ ಸಲುವಾಗಿ. ಈಗ ಕುಮಾರಸ್ವಾಮಿಗಳು ತಾಣ ಸಿ ಎಮ್ ಆಗ್ಬೇಕಂತೇಳಿ ಲಾಸ್ಟ್ ಚಾನ್ಸ್ ಮೋಸ್ಟ್ಲಿ ಅವ್ರಿಗೆ ಈ ಪ್ರಯತ್ನದಲ್ಲಿ ಯಶಸ್ವಿ ಆಗಲೇಬೇಕು. ಅವರು ಸ್ವಂತ ಪಕ್ಷದ ಮೇಲೆ ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಅಟ್ಲೀಸ್ಟ್ ಕಿಂಗ್ ಮೇಕರ್ ಆಗುವಂಥ ಪ್ರಯತ್ನ ಮಾಡು ಜೋರ್ದಾರ್ ನಡೆಸಿದ್ದಾರೆ. ಇದರಲ್ಲಿ ಅವ್ರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಬೇರೆ ವಿಷಯ, ಬಟ್ ಆರೋಪ ಮಾತ್ರ ಜಬರ್ದಸ್ತ್ ಅದ. ಬೆಡದಿ ಟೌನ್ಶಿಪ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಇಬ್ಬರು ಕೂಡ ಹೊಡೆದಾರಪ್ಪ. ಅದರ ಮುಖ್ಯ ಡಿ ಕೆ ಶಿವಕುಮಾರ್ ಇವರ ಚುನಾವಣೆ ದುಡ್ಡಿನ ಕೊಡಿಸೋರು, ಫಂಡ್ ಕೊಡಿಸೋರು, ಖರ್ಚು ಮಾಡೋರು, ಹೊಡೆಯವರು ಮಾಡೋರು ಇವರಪ್ಪ ಅನ್ನೋದು ಅಲ್ಲೆಲ್ಲ ಪ್ರತಿಬಿಂಬಿತವಾದಂಥ ವಿಷಯ ಆಗಿದೆ. ಏನೋ ಕೇಸುಗಳಿದಾವೆ, CBI ಅದು ಮತ್ತೆ ನೋಡಿ ಏನು ಕೇಸುಗಳಿದ್ದಾವೆ ಅವನ ಮತ್ತು ಅವ್ರು ರಾಜಕಾರಣಿಗಳಿಲ್ಲ ಅಂದ್ರೆ ರಾಜಕಾರಣ ಅಲ್ಲ ಅನ್ನುವಂಥ ಪ್ರಸಂಗ ಇವತ್ತದು. ಅದೇನೋ ಆಗಲಿ ಈ ಒಂದು ರಿಯಲ್ ಎಸ್ಟೇಟ್ ನಿಜವಾಗಿ ನೋಡೋದನ್ನು ಇನ್ನೊಂದು ತನಿಖೆ ಆಗಬೇಕು. ತನಿಖೆ ಯಾರು ಮಾಡೋರು ಅದು ಪ್ರಶ್ನೆ. ಕ್ಷಣದಲ್ಲೂ CBI ಬರ್ತಾನಂದ್ರೆ ಸ್ಟೇಟ್ ಗೌರ್ಮೆಂಟ್ ಒಪ್ಪೋದಿಲ್ಲ. ಇಡೀ ಭೂಮಿ ಸಂಬಂಧಿಸಿದಲ್ಲಪ್ಪ ಇದು ಮನಿ ಲಾಂಡ್ರಿಂಗ್ ಎಲ್ಲದ ಅಂತ ಕೇಳ್ತಾರೆ. ಒಟ್ಟಿನಲ್ಲಿ ಏನಪ್ಪ ಅದು ಅದಾಯ್ತು ಮನೆ ನಡೆದಿದ್ದೇನು ನಮ್ಮ ಮೈಸೂರದ್ದು ನಿಮಗೆ ಗೊತ್ತದ. ಮೈಸೂರಲ್ಲಿ ಏನು ಗದ್ದಲಾತು ನಮ್ಮ ಭೂಮಿ ಸಲುವಾಗಿ, ಅದರಲ್ಲೂ ಆ ಮುಡಾದಲ್ಲಿ ಏನಾಯ್ತು ಗದ್ದಲ. 14 ಇವುಗಳನ್ನು ಏನೋ ಅವರು ತಮ್ಮ ಬಂದಂಥ ಒಂದು ಭೂಮಿಯನ್ನು ವಾಪಸ್ ಮಾಡಿದರು ಗೌರ್ಮೆಂಟಿಗೂ ಅಥವಾ ಮುಡಾಕು ವಾಪಸ್ ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವ್ರು ತೊಗೊಂಡಿದ್ದಕ್ಕೆ ವಾಪಸ್ ಮಾಡಿದ ಕೂಡ ಕೇಸ್ ವೀಕ್ ಆಗಿಬಿಡ್ತು ಅಂತೇಳಿ. ಅಂದರೆ ಇಲ್ಲಿ ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ಚುನಾವಣೆಗಾಗಿ ಇವರೆಲ್ಲ ಮಾಡುವಂಥದ್ದು. ಈಗ ಚುನಾವಣೆಗೆ ಮಾಡ್ತಾ ಇದ್ದಾರೆ. ಅದರಲ್ಲೂ ರಿಯಲ್ ಎಸ್ಟೇಟ್ ಇವರು ಸಿದ್ದರಾಮಯ್ಯರು ಅದರ ಮುಖ್ಯ ಡಿ ಕೆ ಶಿವಕುಮಾರ್ ಮೇಲೆ ಇವರು ಅಟ್ಯಾಕ್ ಅದ. ಯಾಕಂದರೆ ಈಗ ಅಲ್ಲಿ ಗೆಲ್ಲಬೇಕಾಗಿದೆ. 2028ಕ್ಕೆ ನಾವು ನಮ್ಮ ಅಸ್ತಿತ್ವವನ್ನು ತೋರಿಸ್ಬೇಕು ಅನ್ನೋದು ಜಬರ್ದಸ್ತ್ ನಡೀತದೆ. ಆ ದಿಶೆಯಲ್ಲಿ ಯಡಿಯೂರಪ್ಪನ ಮಾಡಿದ್ರು, ಸಿದ್ದರಾಮೋತ್ಸವ ಇವರು ಮಾಡಿದ್ರು, ಉತ್ಸವ ಮಾಡಿದರು. ಇವ್ರಿನ ಮತ್ತೆ ಸಿದ್ದರಾಮೋತ್ಸವ ಮಾಡೋ ಲೆಕ್ಕದಲ್ಲಿದ್ದಾರೆ. ಯಾಕೆಂದರೆ ಏಕಾಲಕ್ಕೆ ಸಿದ್ದರಾಮಯ್ಯನವ್ರಿಗೆ ಭಯ, ಡಿ ಕೆ ಶಿವಕುಮಾರ್ ಅವ್ರದ್ದು ಎಚ್ಚರಿಕೆಗೆ ಭಯ ಇರೋದು. ಇವರಿಬ್ಬರು ಕೂಡಿದ್ರಪ್ಪ ಮತ್ತು ಮುಂಚೆ ಗೆಲ್ತಾರೆ ಅನ್ನುವಂಥದ್ದು. ಯಡಿಯೂರಪ್ಪರಿಗೆ ಭಯ, ಎಚ್ಚರಿಕೆ ಒಳಗೆ ಬಂದ್ರಪ್ಪ ಅಂದ್ರೆ ಅವ್ರು ಸೇಮ್ ನನ್ನ ಮಗನ ಗತಿ ಏನು ಅನ್ನೋದು. ಇವು ಮೂಲೆಲ್ಲ ಈ ದಿಶೆಯಲ್ಲಿ. ಮತ್ತು ಕುಮಾರಸ್ವಾಮಿಗೂ ಅಸ್ತಿತ್ವದ ಪ್ರಶ್ನೆ ಅದ. 18-19 ಜನ ಉಳಿದಿದ್ದಾರೆ ಇವತ್ತು. ಮುಂದಿನ ಎಲೆಕ್ಷನ್ ಅವರು ಉಳಿತಾರೆ ಗ್ಯಾರಂಟಿ ಇಲ್ಲ ಅಂತ ಅವ್ರ ತಲೆಯಲ್ಲೂ ಅದ. ಅವ್ರ ವಿರೋಧಿಗಳಂತ ಈಗ ಸಾಕಷ್ಟು ಇದ್ದಾರೆ ಇವತ್ತು. ಆದರೂ ಅವರಿಂಥವ್ರು ರಾಜಕೀಯದ ಜಾಣ ಇರೋದರಿಂದಾಗಿ ರಾಜ್ಯದ BJP ನಾಯಕರನ್ನು ಬಿಟ್ಟುಬಿಟ್ಟಿದ್ದಾರೆ. ಅವರು ಏನಿದ್ರು ನೇರವಾಗಿ ಮೋದಿ ಅವ್ರ ಜೊತೆ ಮಾತಾಡೋದು, ಶಾರ್ ಅವ್ರ ಜೊತೆ ಮಾತಾಡೋದು, ತಾವು ಅಧಿಕಾರ ಹಿಡ್ಕೊಳ್ಳೋ ಲೆಕ್ಕದಲ್ಲಿದ್ದಾರೆ. ಎಲ್ಲ ನೆಲೆಗಟ್ಟಿನಲ್ಲೇ ಕುಮಾರಸ್ವಾಮಿಗಳು ಇವತ್ತು ಅಟ್ಯಾಕ್ ಮಾಡ್ತಾ ಇರೋ ಮುಖ್ಯ ಉದ್ದೇಶ ಏನಪ್ಪ ಅಂತ ತಾವು ಮುಖ್ಯಮಂತ್ರಿ ಆಗೋ ಸಲುವಾಗಿ. ಮತ್ತು ಅದೇ ಕಾಲಕ್ಕೆ ನಿಜವಾಗಿಯೂ ಅವರು ಈ ಎಸ್ಟೇಟ್ ಏನಪ್ಪ ಅಂತಂದ್ರೆ ವ್ಯವಹಾರ ನಡೆದಿಲ್ಲ. ಅದನ್ನು ನಾವು ಕಂಡು ಹಿಡಿತೀವಿ, ಮಾಡ್ತೀವಿ ಅಂತ ತಲೆಗೆ ಒಳಪಡಿಸೋದು ಬೆನ್ನತ್ತಿದ್ದಾರೆ. ಅದು ಪ್ರಾಮಾಣಿಕ ಮಾಡಿದ್ರೆ ಮಾಡಲಿ ಏನು ತಪ್ಪಿಲ್ಲ. ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಶಿಕ್ಷೆ ಆಗಲಿ ಅನ್ನೋದಷ್ಟೇ. ಸುಮ್ಮನೆ ಹಿಟ್ ಆ್ಯಂಡ್ ರನ್ ಆಗಬಾರ್ದು. ಇವ್ರ ಮೇಲೆ ಆರೋಪ ಅದಾವೆ ಸಾಕಷ್ಟು. ಇವರು ಹಿಂದೊಮ್ಮೆ ಏನೋ ಒಂದಿಷ್ಟು ತೋರಿಸ್ಕೊಳ್ತೇವೆ ಇದನ್ನು ಇಲ್ಲ ಇದ್ರಲ್ಲದಪ್ಪ ಪೆನ್ ಡ್ರೈವ್ದಲ್ಲದ ಇದ್ರು ನಮ್ಮ ಕುಮಾರಸ್ವಾಮಿಗಳು. ಅದ್ರ ಬಗ್ಗೆಯೂ ಆರೋಪ ಕೊಡ್ತೇವೆ ಅವ್ರ ಮೇಲೆ. ಬರೀ ಪೆನ್ ಡ್ರೈವ್ ತೋರಿಸಿರಲ್ಲಪ್ಪ ಅದು ಏನು ತಂದು ತೋರಿಸ್ಲಿ ಅಂತ ಆರೋಪ ಮಾಡ್ತಾಯಿದ್ದಾರೆ. ಅದು ಹಿಟ್ ಆ್ಯಂಡ್ ರನ್ ಕೇಸ್ ಆಗಬಾರ್ದು ಅಂತ. ಇದು ನಿಜವಾಗಿ ಬಿಡದಿಯಲ್ಲಿ ಏನಾದರೂ ಆಗಿದೆ ಸರ್ಕಾರದಿಂದ ಈ 1570 ಎಕರೆ ಗುಳುಮಾಗಿತ್ತಪ್ಪ ಅಂದ್ರೆ ಯಾರಿಗೂ ಎಲ್ಲಿ ತನಿಖೆ ಆಗಬೇಕಾಗಿದ್ದು ಒಂದು. ಇದರಿಂದಾಗಿ ಏಕದಮ್ ಮತ್ತೆ ಚರ್ಚೆ ಬಂದುಬಿಟ್ಟಿದ್ದಾರೆ ಕುಮಾರಸ್ವಾಮಿಗಳು ರಾಜ್ಯ ಮಟ್ಟದ. ಇದನ್ನು ಯಾವ ರೀತಿ ಯಾರ್ಯಾರು ಯಾವ ರೀತಿಯಾಗಿ ಇದನ್ನು ಬದುಕಿಸ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಈ ದಿನಗಳಲ್ಲಿ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಯಡಿಯೂರಪ್ಪರ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಏಕಾಲಕ್ಕೆ ಒಂದು ಉತ್ತರ ಕೊಡಬೇಕಾಗಿತ್ತು. ಆ ದಿಶೆಯಲ್ಲಿ ಇವ್ರು ಬೆನ್ನತ್ತಿದ್ದಾರೆ, ಸರ್ಕಾರಕ್ಕೆ ಬೆನ್ನತ್ತಿದ್ದಾರೆ. ಯಡಿಯೂರಪ್ಪನವ್ರು ಮೊನ್ನೆ ತಮ್ಮ ಒಂದು ಏನು 50 ವರ್ಷ ರಾಜಕೀಯದ ನೆಲೆಗಟ್ಟಲ್ಲೇ ಅಭಿಮಾನೋತ್ಸವ ಮಾಡಿ ಜನರ ಮನಸ್ಸನ್ನು ಜನರಿಗೆ ಮುಟ್ಟುವುದನ್ನು ಅಥವಾ ಲಿಂಗಾಯತರಲ್ಲಿ ತನ್ನ ಇನ್ನೂ ಅಸ್ತಿತ್ವ ಗಟ್ಟಿ ಅದಪ್ಪ ಅನ್ನೋಂಥ ತೋರಿಸೋದನ್ನು ರಾಜಕಾರಣಿಗಳಿಗೆ ಅಥವಾ ರಾಜ್ಯದ ರಾಜಕಾರಣಿಗೆ ಅಥವಾ ಮೋದಿಯವ್ರಿಗೆ ತೋರಿಸೋ ಲೆಕ್ಕಿತ್ತು. ಅದರಲ್ಲಿ ಹೆಚ್ಚು ಕಡಿಮೆ ಯಶಸ್ವಿ ಆಗಿದ್ದಾರೆ. ಇನ್ನು ಮುಂದಿನ ಮತ್ತೆ ಡೆವಲಪ್ ಆಗ್ಬೋದು. ಯಡಿಯೂರಪ್ಪನವರು, ಯಡಿಯೂರಪ್ಪ ಮಗ ಎಚ್ಚರಿಕೆ ಅವ್ರ ಮಗ, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು, ಇವ್ರ ಮಧ್ಯದಲ್ಲಿ ಇದು ತಿರುಗ್ತಾ ಇದೆ. ಯಾರು ಏನಾಗ್ಬೋದು, ಇದರಲ್ಲಿ ಯಾರಾದರೂ ಮುಂದಿನ ಮುಖ್ಯಮಂತ್ರಿ ಆಗ್ಬೋದು, ಏನಾಗ್ಬೋದು ಮತ್ತು ಮುಂದೆ ಚರ್ಚೆ ಮಾಡೋಣ. ಬಟ್ ಈಗ ಮಾತ್ರ ದೊಡ್ಡ ಗುದ್ದನ್ನು ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಿದ್ರೆ ಬಿಡದಿ ನೆಲೆಯಲ್ಲೇ ನಿಜವಾಗಿಯೂ ಸರ್ಕಾರ ಈ 1570 ಎಕರೆ ಗುಳುಮ್ ಮಾಡಿದೆಯಾ ನೋಡೋದು ಅಂತ ಹೇಳ್ತಾ. ತನಿಖೆ ಆಗಲಿ, ಮುಂದಿನ ಉತ್ತರ ಮುಂದೆ. ಯಾಕಂದ್ರೆ ತನಿಖೆ ಆದ್ಮೇಲೆ ಗೊತ್ತದ ಏನಾಗ್ತದೆ ಅಂತಾರೆ.
ಆದರೆ ಆಗಲಿ ಕಡೆಗೆ ನೋಡೋಣ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥ ಚಿತ್ರ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.